ಹೆಲೋ ಎಲ್ರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಹಲಗಲಿ ಬೇಡರು ಎನ್ನುವ ಪದ್ಯ ಭಾಗದ ಸಂಪೂರ್ಣ ವಿವರಣೆಯನ್ನು, ಕೃತಿಕಾರರ ಪರಿಚಯವನ್ನು, ಪದಗಳ ಅರ್ಥವನ್ನು ನೋಡಿದ್ದೆವು. ಇವತ್ತಿನ ತರಗತಿಯಲ್ಲಿ ಭಾಷಾಭ್ಯಾಸ, ಅಭ್ಯಾಸ ಭಾಗ, ಚಟುವಟಿಕೆ ಈ ರೀತಿ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತಾ ಹೋಗೋಣ. ಅದರಲ್ಲಿ ಮೊದಲನೆಯದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಉತ್ತರವಾಗಿ, ಬ್ರಿಟಿಷ್ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಯಾವುದೇ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಹಾಗಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎನ್ನುವುದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶವಾಗಿತ್ತು ಅಂತ ಬರಿತಾ ಹೋಗಬೇಕು. ಆಗ್ಬೋದಲ್ಲ? ಎರಡನೆಯ ಪ್ರಶ್ನೆ, ಹಲಗಲಿಯ 4 ಪ್ರಮುಖರು ಯಾರು? ಪೂಜೇರಿ ಹನುಮ, ಬಾಲ, ಜಡಗ, ರಾಮರು ಹಲಗಲಿಯ 4 ಪ್ರಮುಖರು. ಹಲಗಲಿ ಗುರುತು ಉಳಿಯದಂತಾಗಿದ್ದು ಏಕೆ? ಕುಂಪಣಿ ಸರ್ಕಾರದ ದಂಡು ಹಲಗಲಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಅದು ಸುಟ್ಟು ಬೂದಿಯಾಗಿ ಅದರ ಗುರುತು ಉಳಿಯದಂತಾಯಿತು. ನಾಲ್ಕನೆಯ ಪ್ರಶ್ನೆ, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಬೇಡರ ದಂಗೆ, ಹಲಗಲಿ ಬೇಡರ ಮೇಲೆ ಕುಂಪಣಿ ಸರ್ಕಾರ ನಡೆಸಿದ ದೌರ್ಜನ್ಯ, ಹಲಗಲಿ ಬೇಡರ ಕುರಿತ ಲಾವಣಿಗೆ ಕಾರಣವಾಗಿದೆ. ಐದನೆಯ ಪ್ರಶ್ನೆ, ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮವು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಅನ್ನೋದನ್ನು ಬರಿತಾ ಹೋಗಬೇಕು. ಇದಿಷ್ಟು ಏನಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಂತರ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರವಾಗಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತಂದ ಬ್ರಿಟಿಷ್ ಸರ್ಕಾರ ಕಂಪನಿ ಸರ್ಕಾರಕ್ಕೆ ಎಲ್ಲ ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಆದೇಶ ನೀಡಿತು. ಹಲಗಲಿ ಬೇಡರು ಇದನ್ನು ವಿರೋಧಿಸಿದರು. ಆಯುಧಗಳು ಹೋದರೆ ತಮ್ಮ ಜೀವನವೇ ಹೋದಂತೆ ಎಂದು ತಿಳಿದ ಬೇಡರು ಹನುಮ, ಬಾಲ, ಜಡಗ, ರಾಮ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು. 2-3 ವಾಕ್ಯ ಅಂದರೆ 2-3 ವಾಕ್ಯದಲ್ಲಿನೇ ನಾವು ಉತ್ತರಿಸ್ತಾ ಹೋಗಬೇಕು. ಆಗ್ಬೋದಲ್ಲ? ಎರಡನೆಯ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣವೇನು? ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆ ವಿರೋಧಿಸಿದ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ಆಯುಧ ಕೇಳಲು ಬಂದ ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು. ವಿಷಯ ತಿಳಿದ ಕಂಪನಿಯ ಅಧಿಕಾರಿಯು ಕೆಲವು ಜನರನ್ನು ಕಳಿಸಿದಾಗ ಅವರನ್ನು ಬೇಡರು ಹಿಮ್ಮೆಟ್ಟಿದರು. ಆದ್ದರಿಂದ ಬೇಡರನ್ನು ಹತ್ತಿಕ್ಕಲು ಕಂಪನಿಯ ದೊಡ್ಡ ದಂಡು ಹಲಗಲಿಗೆ ಆಗಮಿಸಿತು ಅಂತ ಬರಿತಾ ಹೋಗಬೇಕು. ಮೂರನೆಯ ಪ್ರಶ್ನೆ, ಲಾವಣಿಗಳನ್ನು ಏಕೆ ವೀರತ ಗೀತೆಗಳೆಂದು ಕರೆಯಲಾಗಿದೆ? ತ್ಯಾಗ ಬಲಿದಾನಗಳಿಂದ ಅಮರರಾದ ವೀರ ಕಲಿಗಳ ವೀರ ಸಾಹಸ, ಉಜ್ವಲ ಜೀವನವನ್ನು ಲಾವಣಿಗಳಲ್ಲಿ ವರ್ಣಿಸಲಾಗಿದೆ. ಆದ್ದರಿಂದ ಲಾವಣಿಗಳನ್ನು ವೀರಗೀತೆಗಳು ಎಂದು ಕರೆಯಲಾಗಿದೆ. ನೋಡ್ರಿ, ಇಲ್ಲಿ ಪ್ರವೇಶ ಭಾಗದ ಪದ್ಯ ಭಾಗದಲ್ಲಿ ಪ್ರವೇಶ ಅಂತ ಏನು ಬರುತ್ತಲ್ಲ, ಆ ಭಾಗದಲ್ಲಿರುವಂತಹ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿದ್ದಾರೆ ನಮಗೆ. ಆಗ್ಬೋದಲ್ಲ? ಅದಕ್ಕೆ ಸಂಪೂರ್ಣ ವಿವರಣೆ ನಮಗೆ ಬೇಕಾಗುತ್ತೆ. ಅದರಿಂದಾಗಿ ನಾನು ಪ್ರತಿಯೊಂದು ಪದ್ಯವನ್ನು ಆರಂಭಿಸುವಾಗ ಅದರ ಕೃತಿಕಾರರ ಪರಿಚಯ, ಪ್ರವೇಶ ಭಾಗ ಮತ್ತು ಆಶಯ ಭಾಗವನ್ನು ಹೇಳ್ತಾನೆ ಇರ್ತೇನೆ. ಸೊ ಅದರಿಂದಾಗಿ ಗಮನ ಬಿಟ್ಟು ಅವುಗಳನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. 4ನೆಯ ಪ್ರಶ್ನೆ, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಉತ್ತರವಾಗಿ, ಬೇಡರು ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿದಾಗ ಅವರ ಮೇಲೆ ದಾಳಿ ನಡೆಯಿತು. ಅವರ ಮನವೊಲಿಸಲು ಪ್ರಯತ್ನಿಸಿದ ಹೆಬಲಕ್ ಎಂಬ ಅಧಿಕಾರಿಯನ್ನು ಬೇಡರು ಹತ್ಯೆಗೈದರು. ಇದರಿಂದ ಕೋಪಗೊಂಡ ಕಂಪನಿಯ ಕಾರಾ ಸಾಹೇಬ ಎಂಬ ಅಧಿಕಾರಿ ಹಲಗಲಿ ಬೇಡರ ಊರನ್ನು ಲೂಟಿ ಮಾಡುವಂತೆ ಆದೇಶಿಸಿದನು. ಕಂಡಲ್ಲಿ ಬೇಡರ ಹತ್ಯೆಗೈಯಲಾಯಿತು. ರಕ್ತದ ಹೊಳೆ ಹರಿಯಿತು. ಹಲಗಲಿಗೆ ಬೆಂಕಿ ಇಟ್ಟು ಇಡೀ ಊರನ್ನೇ ಬೂದಿ ಮಾಡಲಾಯಿತು ಅಂತ ಉತ್ತರವಾಗಿ ನಾವು ಬರಿತಾ ಹೋಗಬೇಕು. ಇದಿಷ್ಟು ಏನಂದರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪದ್ಯ ಭಾಗದ ಪ್ರಶ್ನೆಗಳು. ನಂತರ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಹಲಗಲಿ ದಂಗೆಗೆ ಕಾರಣವೇನು? ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು? 1857ರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು. ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಹಾಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು. ಹಲಗಲಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು. ಆಯುಧಗಳನ್ನು ಮರಳಿಸಲು ಒಪ್ಪದ ಹಲಗಲಿ ಬೇಡರು
ಹನುಮ, ಬಾಲ, ಜಡಗ, ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು. ಮನವೊಲಿಸಲು ಬಂದ ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು. ಕೋಪಗೊಂಡ ಕಂಪನಿಯ ಸರ್ಕಾರ ಬೇಡರನ್ನು ಕಂಡಲ್ಲಿ ಸಾಯಿಸಿತು. ಬೇಡರ ಮುಖಂಡರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆಗೈಯಲಾಯಿತು. ಅಲಗಲಿ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು. ಹೀಗೆ ಅಲಗಲಿ ದಂಗೆಯನ್ನು ಸರ್ಕಾರ ನಿಯಂತ್ರಿಸಿತು. ತದನಂತರ ಎರಡನೆಯ ಪ್ರಶ್ನೆ, ಅಲಗಲಿ ದಂಗೆಯ ಪರಿಣಾಮವೇನು? 1857ರ ಸಿಪಾಯಿ ದಂಗೆ ಅಥವಾ ಭಾರತದ ಸ್ವತಂತ್ರ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು. ಅದರ ಪ್ರಕಾರವಾಗಿ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಹಾಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಾಗಿತ್ತು. ಈ ನೋಡಿ, ಎರಡೂ ಪ್ರಶ್ನೆಗಳಿಗೂ ಬಹಳಷ್ಟು ಬಾರಿ ಸೇಮ್ ಉತ್ತರನೇ ಬರ್ತಾ ಹೋಗುತ್ತೆ. ಅಂದರೆ ಎರಡಕ್ಕೂ ಕೂಡ ಒಂದೇ ಹೋಲಿಕೆಯನ್ನು ಮಾಡ್ತಾ ಹೋಗ್ಬೋದು. ಪರಿಣಾಮ ಏನಾಯಿತು, ಅದು ಹೇಗಾಯಿತು ಅನ್ನೋದು ಕೂಡ ಅಲ್ಲಿ ಮೇಲೆ ಕೇಳಿದ್ದಾರೆ. ಇದೇ ರೀತಿಯಲ್ಲಿ ದಂಗೆ ಏನು ಒಂದು ಪರಿಣಾಮವನ್ನು ಅನ್ನೋದನ್ನು ಕೂಡ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಅಲಗಲಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು. ಆಯುಧಗಳನ್ನು ಮರಳಿಸಲು ಒಪ್ಪದಂತಹ ಅಲಗಲಿ ಬೇಡರು ಹನುಮ, ಬಾಲ, ಜಡಗ, ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆಗೆ ಹೇಳ್ತಾರೆ. ಸಿಪಾಯಿಗಳ ಕೆನ್ನೆಗೆ ಬಾರಿಸ್ತಾರೆ. ಬೇಡರ ಮನವೊಲಿಸಲು ಬಂದಂತಹ ಅಧಿಕಾರಿಯನ್ನೇ ಕೊಂದು ಹಾಕ್ತಾರೆ. ಕ್ರೋಧಗೊಂಡಂತಹ ಕಾರ್ಯ ಸಾಹೇಬನ ಆದೇಶದಂತೆ ಕಂಪನಿಯ ದಂಡು ಬೇಡರನ್ನು ಕಂಡಲ್ಲಿ ಬೇಟೆಯಾಡುತ್ತೆ. ಹನುಮ, ಭೀಮ, ಜಡಗ, ಬಾಲ, ರಾಮ ಮಾಡಿದಂತಹ ಪ್ರಯತ್ನ ವಿಫಲವಾಗುತ್ತೆ. ನಿರ್ದಯವಾಗಿ ಅವರನ್ನು ಸಾಯಿಸಲಾಗುತ್ತೆ. ಕ್ರೂರವಾಗಿ ಅವರನ್ನು ಹತ್ಯೆಗೀಡು ಮಾಡ್ತಾರೆ. ಬೇಡರ ಊರನ್ನು ಏನೂ ಉಳಿಸದಂತೆ ಸಂಪೂರ್ಣ ಬೂದಿ ಮಾಡಿ ಲೂಟಿ ಮಾಡಲಾಗುತ್ತೆ. ಅದೇ ರೀತಿ ಊರಿಗೆ ಬೆಂಕಿ ಇಟ್ಟು ಗುರುತು ಸಿಗದಂತೆ ಬೂದಿ ಮಾಡ್ತಾರೆ. ಅಲಗಲಿಯನ್ನು ಅನ್ನೋ ಒಂದು ಪರಿಣಾಮವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಅಂತ ಬರಿತಾ ಹೋಗ್ಬೇಕಾಗುತ್ತೆ. ಆಗ್ಬೋದಲ್ವಾ? ಇದಿಷ್ಟು ಏನಂದರೆ 8-10 ವಾಕ್ಯಗಳಲ್ಲಿ ಉತ್ತರಿಸಿಯ ಒಂದು ಭಾಗ. ನಂತರ ಸಂದರ್ಭಾನುಸಾರ ಸ್ವಾರಸ್ಯ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಅನ್ನೋ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವಾಗಿ ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಅಲಗಲಿ ಬೇಡರು ಎನ್ನುವ ಜನಪದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಭಾರತೀಯರನ್ನು ಉದ್ದೇಶಿಸಿ ಹೇಳಲಾಗಿದೆ ಅನ್ನೋದನ್ನು ಗಮನಿಸಬೇಕು. ಸಂದರ್ಭ: 1857ರ ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಭಾರತ ಸರ್ಕಾರವು ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಭಾರತದಲ್ಲಿರುವ ಕಂಪನಿ ಸರ್ಕಾರಕ್ಕೆ ಆದೇಶ ಹೊರಡಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯವಾಗಿ, ಭಾರತೀಯರು ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಆಯುಧಗಳನ್ನು ಇರಿಸಿಕೊಳ್ಳುವಂತಿಲ್ಲ. ಇರಿಸಿಕೊಂಡಿದ್ದೇ ಆದರೆ ಬಲವಂತವಾಗಿಯಾದರೂ ಅವರಿಂದ ಆಯುಧಗಳನ್ನು ಮರಳಿ ಪಡೆಯಲೇಬೇಕು. ಅದಕ್ಕಾಗಿ ಯಾವ ಕ್ರಮ ತೆಗೆದುಕೊಂಡರೂ ಸರಿ ಎಂಬ ಕಂಪನಿ ಸರ್ಕಾರದ ಧೋರಣೆ ವ್ಯಕ್ತವಾಗಿದೆ ಅನ್ನೋದನ್ನು ಗಮನಿಸಿ ಬರಿಬೇಕು. ಆಗ್ಬೋದಲ್ಲ? ಎರಡನೆಯ ಪ್ರಶ್ನೆಯಾಗಿ, ಜೀವ ಸತ್ತು ಹೋಗುವುದು ಗೊತ್ತಾ? ಉತ್ತರವಾಗಿ ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಅಲಗಲಿ ಬೇಡರು ಎನ್ನುವ ಜನಪದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಲಗಲಿ ಬೇಡರ ಮುಖಂಡರು ಹೇಳಿದ್ದಾರೆ. ಸಂದರ್ಭ: ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿಯಲು ಕಂಪನಿ ಸರ್ಕಾರ ಮುಂದಾದಾಗ ಅಲಗಲಿ ಬೇಡರ ಮುಧೋಳದ ಬಳಿ ಸೇರಿ ಆಯುಧಗಳನ್ನು ಮರಳಿಸದಿರುವ ತೀರ್ಮಾನ ತೆಗೆದುಕೊಂಡರು. ಆ ಗುಂಪಿನ ನಾಯಕತ್ವವನ್ನು ವಹಿಸಿದ್ದಂತಹ ರಾಮ, ಬಾಲ, ಜಡಗ, ಹನುಮರು ಆಯುಧಗಳು ಹೋದರೆ ನಮ್ಮ ಜೀವವೇ ಹೋದ ಹಾಗೆ, ಆದ್ದರಿಂದ ಆಯುಧಗಳನ್ನು ಮರಳಿಸಬಾರದು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಅಲಗಲಿ ಬೇಡರಿಗೆ ಅವರ ಆಯುಧಗಳೇ ಜೀವಾಳ. ಅವನ್ನು ಮರಳಿಸುವುದು, ಅವುಗಳಿಲ್ಲದೆ ಬದುಕುವುದು ಎರಡೂ ಜೀವವೇ ಹೋದ ಹಾಗೆ ಎಂಬ ಬೇಡರ ಮನೋಭಾವ ಪ್ರಸ್ತುತ ಒಂದು ವಾಕ್ಯದಲ್ಲಿ ನಮಗೆ ವ್ಯಕ್ತವಾಗ್ತಾ ಹೋಗುತ್ತೆ. ಮೂರನೆಯ ಪ್ರಶ್ನೆ, ಹೊಡೆದರೋ ಗುಂಡ ಕರುಣ ಇಲ್ಲದಾಂಗ. ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಅಲಗಲಿ ಬೇಡರು ಎನ್ನುವ ಜನಪದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ. ಅಲಗಲಿ ಬೇಡರಿಗೂ ಕಂಪನಿ ಸರ್ಕಾರದವರಿಗೂ ನಡೆದ ಘರ್ಷಣೆ ವಿವರಿಸುವಂತಹ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ. ಸಂದರ್ಭ: ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿದ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ಪರಸ್ಪರ ಗುಂಡಿನ ಕಾಳಗ ನಡೆಯಿತು. ಕಂಪನಿ ಅಧಿಕಾರಿಗಳು ಬೇಡರ ಮೇಲೆ ಕರುಣೆ ಇಲ್ಲದೆ ದಾಳಿ ನಡೆಸಿದರು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಬೇಡರ ಮನವೊಲಿಸಿ
ಆಯುಧಗಳನ್ನು ಪಡೆಯಲು ವಿಫಲವಾದ ಕಂಪನಿ ಸರ್ಕಾರದ ಜನರು ಬೇಡರ ಮೇಲೆ ನಡೆಸಿದ ದೌರ್ಜನ್ಯ, ಅವರ ಅಮಾನವೀಯ ಗುಣ ಪ್ರಸ್ತುತ ಒಂದು ವಾಕ್ಯದಲ್ಲಿ ವ್ಯಕ್ತವಾಗಿದೆ. 4ನೆಯ ಪ್ರಶ್ನೆ, ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಅಲಗಲಿ ಬೇಡರು ಎನ್ನುವ ಜನಪದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬ್ರಿಟಿಷರು ಜಾರಿಗೆ ತಂದಂತಹ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿದ ಅಲಗಲಿ ಬೇಡರು ದಂಗೆಯಲ್ಲಿ ಜೀವದ ಹಂಗು ತೊರೆದು ಕಾದಾಡಿದರು. ಅವರ ದಂಗೆಯ ನಾಯಕತ್ವ ವಹಿಸಿದವರು ವೀರಮರಣ ಹೊಂದಿದರು. ಅಲಗಲಿ ಬೇಡರ ಊರನ್ನು ಲೂಟಿ ಮಾಡಿ ಸುಟ್ಟು ಹಾಕಲಾಯಿತು. ಅದರ ಕುರಿತು ತನಗೆ ಹೊಳೆದಷ್ಟು ವರ್ಣಿಸಿದ್ದಾಗಿ ಜನಪದ ರಚನೆಕಾರ ಮೇಲಿನಂತೆ ಹೇಳಿದ್ದಾನೆ. ಸ್ವಾರಸ್ಯ: ಕಂಪನಿ ಸರ್ಕಾರದವರು ಬೇಡರಿಂದ ಆಯುಧ ಪಡೆಯಲು ಮಾಡಿದ ದೌರ್ಜನ್ಯ, ಅವರ ಕ್ರೌರ್ಯವನ್ನು ನೋಡಿದಂತಹ ಲಾವಣಿಕಾರ ಅಸಹಾಯಕನಾಗಿ ಪ್ರಸ್ತುತ ಘಟನೆಯನ್ನು ವಿವರಿಸುವನು ಎಂದು ಮೇಲಿನ ವಾಕ್ಯವು ನಮಗೆ ಬಹು ಮಹತ್ವಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗುತ್ತೆ. ಆಗಬಹುದಲ್ಲ. ಇದಿಷ್ಟು ಏನಪ್ಪ ಅಂತಂದರೆ ಸಂದರ್ಭ ಸಾಹಿತ್ಯ ಸ್ವಾರಸ್ಯ ವಿವರಿಸಿ. ನಂತರ ಏನು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಅಂತಂದರೆ, ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಏನೇನು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಇಲ್ಲಿ ಅಂತ ಅಂದರೆ, ಪ್ರಸ್ತುತ ಒಂದು ಬಿಟ್ಟ ಸ್ಥಳ ತುಂಬಿರಿ. ಇದರಲ್ಲಿ ಮೊದಲನೆಯ ಪ್ರಶ್ನೆ, ಅಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಶ್ ಅಂತ ಕೇಳಿದ್ದಾರೆ. ನಮಗೆ ಆಪ್ಷನ್ಸ್ ಆಗಿ ಏನೇನು ಕೊಡ್ತಾ ಹೋಗಿದ್ದಾರೆ, ಕತೆ, ಗಾದೆ, ಒಗಟು, ಲಾವಣಿ ಇಷ್ಟು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದಂಥದ್ದು ಏನು? ನಾನು ಇದನ್ನು ಏನಕ್ಕೆ ಒತ್ತು ಕೊಟ್ಟು ಹೇಳಿದ್ದೆ? ಇದೊಂದು ಜನಪದ ಪ್ರಕಾರದ ಯಾವ ಒಂದು ಪ್ರಕಾರ ಅಂತ ಹೇಳಿದ್ದೆ ನಾನು? ಇದನ್ನು ಲಾವಣಿ ಅಂತ ಹೇಳಿದ್ದೆ, ಹೌದಲ್ವಾ? ಸೊ ಅದರಿಂದಾಗಿ ಅಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಒಂದು ಲಾವಣಿ ಅಂತ ನಾವಿಲ್ಲಿ ಗುರುತಿಸ್ಬೇಕು, ಆಗ್ಬೋದಲ್ಲ? ಎರಡನೇ ಪ್ರಶ್ನೆ, ಅಲಗಲಿಯ ಜಿಲ್ಲಾ ಸ್ಥಾನವಾಗಿದ್ದ ಸ್ಥಳ ಯಾವುದು? ಡ್ಯಾಶ್ ಅಂತ ಕೇಳಿದ್ದಾರೆ. ನಮಗೆ ಆಪ್ಷನ್ಸು ಬಾಗಲಕೋಟೆ, ಕಲಾದಗಿ, ಮುಘೋಳ, ಹೆಬಲಕ ಅಂತ ಕೇಳಿದ್ದಾರೆ. ಹೆಬಲಕ ಅಂತ ಬಂದರೆ ಅವನೊಬ್ಬ ಅಧಿಕಾರಿ ಸ್ಥಳ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಅದರಿಂದಾಗಿ ಅದು ನಮಗೆ ಬರಲ್ಲ. ಮುಧೋಳ ಅನ್ನೋವಂಥದ್ದು ಅಲಗಲಿಯ ಜಿಲ್ಲಾ ಸ್ಥಾನವಾಗಿದ್ದ ಸ್ಥಳ. ಮುಧೋಳ ಅನ್ನೋವಂಥದ್ದು ಜಿಲ್ಲೆ ಅಲ್ಲ ಅಲ್ಲಿ, ಅದರಿಂದಾಗಿ ಅದು ಕೂಡ ಅಲ್ಲ. ಬಾಗಲಕೋಟೆನೂ ಅಲ್ಲ. ಉಳಿದಿರುವಂಥದ್ದು ಯಾವುದು? ಕಲಾದಗಿ ಅನ್ನೋವಂಥದ್ದು. ಅದರಿಂದಾಗಿ ಅಲಗಲಿಯ ಜಿಲ್ಲಾ ಸ್ಥಾನವಾಗಿದ್ದಂಥ ಸ್ಥಳ ಯಾವುದು? ಕಲಾದಗಿ. ಹೇಳಿದ್ನಲ್ವ ನಾನು, ಕಲಾದಗಿ ಅನ್ನೋವಂಥದ್ದು ಒಂದು ಊರಿತ್ತು, ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು ಅಲಗಲಿ ಅನ್ನೋವಂಥದ್ದು ಅನ್ನೋದು ಹೇಳಿದ್ದೆ ನಾನು. ಮೂರನೆಯ ಪ್ರಶ್ನೆ, ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಡ್ಯಾಶ್. ಪ್ರತಿಯೊಂದು ಕ್ವಶನಲ್ಲೂ ಪ್ರತಿಯೊಂದು ಪ್ರಶ್ನೆಯಲ್ಲೂ ಕೂಡ ಏನಂತ ಹೇಳಿದ್ರೆ ಈ ಒಂದು ಕಾಯ್ದೆ ಕುರಿತಂತೆ ನಾವು ವಿವರಿಸ್ತಾ ಹೋಗಿದ್ದೀವಿ. ಸಂಪೂರ್ಣ ಪದ್ಯಭಾಗ ಅಥವಾ ಸಂಪೂರ್ಣ ಲಾವಣಿ ಪ್ರಾರಂಭಿಸೋ ಅಂಥದ್ದೇ ಈ ಉದ್ದೇಶದಿಂದ, ಹೌದಲ್ವಾ? ಯುದ್ಧ ಶಾಸನ, ನಿಶಸ್ತ್ರೀಕರಣ, ಕಬುಲು ಶಾಸನ, ಕುರ್ತಕೋಟಿ ಶಾಸನ. ನಂತರ ಯುದ್ಧ ಶಾಸನ ಅನ್ನೋಂಥದ್ದು ಕೂಡ ಇಲ್ಲ. ನಮಗಿರೋವಂಥದ್ದು ಯಾವುದು? ನಿಶಸ್ತ್ರೀಕರಣ. ಅದರಿಂದಾಗಿ ನಾವು ಇದನ್ನು ಕುಂಪಣಿ ಸರ್ಕಾರ ಜಾರಿಗೆ ತಂದಂಥ ಶಾಸನ ಯಾವುದು ಅಂತ ಕೇಳಿದರೆ ನಿಶಸ್ತ್ರೀಕರಣ ಅಂತ ಉತ್ತರವಾಗಿ ಬರಿತಾ ಹೋಗ್ಬೋದು. ನಂತರ 4ನೆಯ ಪ್ರಶ್ನೆ, ಲಾವಣಿಕಾರ ಅಂಕಿತಗೊಳಿಸಿದ ದೈವ ಡ್ಯಾಶ್. ಲಾವಣಿಕಾರ ಇಲ್ಲೊಂದು ದೇವರ ನಾಮವನ್ನು ತೆಗೆದುಕೊಳ್ತಾನೆ ಅಂತ ಪದ್ಯಭಾಗ ವರ್ಣಿಸುವಾಗ ಹೇಳಿದ್ದೆ ನಾನು. ಸೊ ಅದರಲ್ಲಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಕಲ್ಮೇಶ, ಹನುಮ, ರಾಮ, ಲಕ್ಷ್ಮೀಶ. ಲಕ್ಷ್ಮೀಶ ಅಲ್ವೇ ಅಲ್ಲ. ಹನುಮ ಮತ್ತು ರಾಮ ಅಂಥವರು ಅಲ್ಲಿದ್ದಂತಹ ಅಲಗಲಿಯ ಪ್ರಮುಖ ಬಂಟರು. ಸೊ ಅದರಿಂದಾಗಿ ಅವರು ಕೂಡ ಅಲ್ಲ. ಕಲ್ಮೇಶ ಅನ್ನೋವಂಥದ್ದು ಕುರ್ತಕೋಟಿ ಕಲ್ಮೇಶ ಅಂತ ನಾವು ಬಳಸಿದ್ವಿ, ಹೌದಲ್ವಾ? ಆವಾಗ ಹೇಳಿದ್ದೆ ನಾನು. ಅದನ್ನು ನಾವಿಲ್ಲಿ ಏನಂತ ಕರಿಬೋದು? ಲಾವಣಿಕಾರರ ಅಂಕಿತಗೊಳಿಸಿದಂತಹ ದೈವ ಅಂತ ಗಮನಿಸಬೇಕು, ಆಗ್ಬೋದಲ್ಲ? 5ನೆಯ ಪ್ರಶ್ನೆ, ವಿಲಾತಿ ಪದದ ಸರಿಯಾದ ರೂಪ ಡ್ಯಾಶ್. ವಿಲಾತಿ ಪದದ ಸರಿಯಾದ ರೂಪ ಯಾವುದು? ಆಯುಧ, ವಿಹಾರ, ವಿಲಂತಿ, ವಿಲಾಯಿತಿ ಇಷ್ಟು ಕೊಟ್ಟಿದ್ದಾರೆ. ವಿಲಾತಿ ಪದದ ಸರಿಯಾದ ರೂಪ ಯಾವುದು? ವಿಲಾಯಿತಿ. ಕರೆಕ್ಟ್ ಅಲ್ವಾ? ಇದಿಷ್ಟು ಏನಪ್ಪ ಅಂತಂದರೆ ಬಿಟ್ಟ ಸ್ಥಳ ತುಂಬಿರಿ. ತದನಂತರ ಭಾಷಾ ಚಟುವಟಿಕೆ ಭಾಗಕ್ಕೆ ಹೋಗೋದಾದರೆ, ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ. ಸಂಧಿ ಸಮಾಸಗಳು ವ್ಯಾಕರಣಾಂಶಗಳು. ಅದರಲ್ಲಿ ಸಮಾಸವನ್ನು ನಾವು ಬಿಡಿಸಿ ಬರೆಯೋದಕ್ಕೆ ಇಲ್ಲೇನಂತ ಕರಿತೀವಿ? ವಿಗ್ರಹ ವಾಕ್ಯ ಅಥವಾ ವಿಗ್ರಹಿಸಿ ಬರೆಯೋದು ಅಂತ ಕರಿತೀವಿ. ಕೆಲವೊಂದಷ್ಟು ಪದಗಳನ್ನ ಕೊಡ್ತಾ ಹೋಗಿದ್ದಾರೆ, ನಾವು ಅವುಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಬೇಕು, ಹೌದಲ್ವಾ? ಅದರಲ್ಲಿ ಮೊದಲನೆಯದು ಮುಂಗೈ. ಮುಂಗೈನ ಯಾವ ರೀತಿ ಬಿಡಿಸ್ಬೋದು? ಕೈಯ ಪ್ಲಸ್ ಮುಂದು ಮುಂಗೈ. ಅದು ಯಾವ ಸಮಾಸಕ್ಕೆ ಉದಾಹರಣೆ?
ಅಂಶಿ ಸಮಾಸಕ್ಕೆ ಉದಾಹರಣೆ. ಅಂಶ ಅಂಶಿ ಭಾವ ಸಂಬಂಧಗಳಿಂದ ಕೂಡಿ ಆಗುವಂಥ ಸಮಾಸವೇ ಅಂಶಿ ಸಮಾಸ, ಹೌದಲ್ವಾ? ಸೊ ಅದರಿಂದಾಗಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ನಂತರದ ಒಂದು ಪದ ನಡುರಾತ್ರಿ. ಇದನ್ನು ಯಾವ ರೀತಿ ವಿಗ್ರಹವಾಗಿ ಬಿಡಿಸಿ ಬರೀಬೋದು? ರಾತ್ರಿಯ ಪ್ಲಸ್ ನಡುವೆ, ನಡುರಾತ್ರಿ. ಇದು ಕೂಡ ಅಂಶಿ ಸಮಾಸಕ್ಕೆ ಉದಾಹರಣೆ. ಹನುಮ ಭೀಮ ರಾಯ, ಇವಿಷ್ಟನ್ನು ನಾವು ಹಿಂಗೆ ಬಿಡಿಸಿ ಬರಿಬೋದು. ಹನುಮನು ಪ್ಲಸ್ ಭೀಮನು ಪ್ಲಸ್ ರಾಮನು. ಇದು ಯಾವುದೋ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿದೆ. ದ್ವಂದ್ವ ಸಮಾಸದಲ್ಲಿ ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಬರ್ತಾವೆ ಹೋಗುತ್ತೆ, ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ? ದ್ವಂದ್ವ ಸಮಾಸ ಅಂತ ಕರಿತೀವಿ. ಮೋಸ ಮಾಡು, ಮೋಸವನ್ನು ಪ್ಲಸ್ ಮಾಡು, ಮೋಸ ಮಾಡು. ಮಾಡು ಅನ್ನುವಂಥದ್ದು ಏನನ್ನ ಮಾಡಬೇಕು ಅಂತ ಪ್ರಶ್ನಿಸಿದಾಗ, ಮಾಡು ಅಥವಾ ಏನನ್ನು ಮಾಡು ಅಂತ ಪ್ರಶ್ನಿಸಿದಾಗ ಬರುವಂಥ ಉತ್ತರಕ್ಕೆ ನಾವು ಕ್ರಿಯಾ ಸಮಾಸ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಮಾಡು ಅನ್ನೋ ಒಂದು ಕ್ರಿಯೆ ಇದೆ, ಅದರಿಂದಾಗಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ಬೋದಲ್ಲ. ಇದಿಷ್ಟು ಏನಪ್ಪ ಅಂತಂದರೆ ವಿಗ್ರಹ ವಾಕ್ಯವನ್ನು ಬಿಡಿಸಿ ಸಮಾಸವನ್ನು ಹೆಸರಿಸುವಂಥದ್ದು ಆಗ್ಬೋದಲ್ಲ. ನಂತರ ಗ್ರಾಮ್ಯ ಪದಗಳಿಗೆ ಗ್ರಂಥಸ್ಥ ರೂಪ ಬರೆಯಿರಿ ಅಂತ ಕೇಳಿದ್ದಾರೆ. ಗ್ರಾಮ್ಯ ಪದಗಳು ಅಂದರೆ ಗ್ರಾಮೀಣ ಭಾಗದ ಪದಗಳಿದ್ದಾವೆ, ಅವುಗಳಿಗೆ ಗ್ರಾಂಥಿಕ ರೂಪ ಅಂದರೆ ಒಂದು ಬರವಣಿಗೆಯ ರೂಪ, ವ್ಯಾಕರಣಾಂಶದ ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಆಗ್ಬೋದಲ್ಲ. ಇಲ್ಲೊಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಗ್ರಾಂಥಿಕ ರೂಪವನ್ನು ಬರೀತಾ ಹೋಗಬೇಕು. ಹಿಂಗ ಅಂತಂದರೆ ಹೀಗೆ ಅಂತ ಹೇಳ್ಬೋದು, ಹೌದಲ್ವಾ? ಮ್ಯಾಗ ಅಂದರೆ ಮೇಲೆ, ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ ಅಂತ ಅರ್ಥ. ಇಲ್ಲದಂಗ ಅಂದರೆ ಇಲ್ಲದ ಹಾಗೆ. ಇಸವಾಸ ಅಂದರೆ ವಿಶ್ವಾಸ, ನಂಬಿಕೆಗೆ ಇಸವಾಸ ಅಂತ ಕರೀತಾರೆ. ಸಕಾರಿ ಅಂದರೆ ಸಕ್ಕರೆ. ಇದಿಷ್ಟು ಏನಪ್ಪ ಅಂದರೆ ಕೆಲವೊಂದಷ್ಟು ಗ್ರಾಮ್ಯ ಪದಗಳು, ಅದಕ್ಕೆ ತಕ್ಕದಾದಂತಹ ಗ್ರಾಂಥಿಕ ರೂಪ. ನಂತರ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಅಂತ ಕೇಳಿದ್ದಾರೆ. ಇವು ಬಹಳ ಮುಖ್ಯವಾದಂಥದ್ದು. ಬಹುಶಃ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ರೀತಿಯ ಪ್ರಶ್ನೆಯಾಗಿ ಕೇಳೋದಕ್ಕೆ ಬಹಳಷ್ಟು ಚಾನ್ಸಸ್ ಇರುತ್ತೆ. ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಹೊಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿನ ಸಿಡಿಲು ಸಿಡಿದಾಂಗ. ಇಲ್ಲಿ ನೋಡಿ ಯಾವ ರೀತಿ ಹೇಳ್ತಾ ಹೋಗಿದ್ದಾರೆ. ಒಂದು ವಾಕ್ಯಕ್ಕೆ ನಾವು ಅಲಂಕಾರವನ್ನು ಹೆಸರಿಸಿ ಬರೀತಾ ಹೋಗಬೇಕು. ಇದರಲ್ಲಿ ಉಪಮೇಯ ಯಾವುದು? ಒಳಗಿನ ಮಂದಿ ಹೊಡೆದ ಗುಂಡು, ಒಳಗಿನ ಮಂದಿ ಹೊಡೆದಂತಹ ಗುಂಡು ಉಪಮೇಯ. ಉಪಮಾನ ಯಾವುದು? ಮುಂಗಾರಿನ ಸಿಡಿಲು. ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ಮುಂಗಾರಿನ ಸಿಡಿಲು. ಉಪಮವಾಚಕ ಯಾವುದು? ಹಾಂಗ ಅಂದರೆ ಹಾಗೆ, ಹೀಗೆ, ಹಾಗೆ ಅಂತ ಅರ್ಥ. ಸಮಾನ ಧರ್ಮ ಯಾವುದು? ಸಿಡಿಯೋದು, ಕ್ರಿಯೆ. ಅಲಂಕಾರ ಯಾವುದಾಗಿದ್ದರೆ ಉಪಮ ಅಲಂಕಾರ. ಒಂದು ಹೋಲಿಕೆಯನ್ನು ಮಾಡ್ತಿದ್ದಾರೆ, ಒಂದು ವಸ್ತುವಿಗೆ ಪ್ರಸ್ತುತ ಒಂದು ವಸ್ತುವನ್ನು ಇನ್ನೊಂದು ಹೋಲಿಕೆಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಸಮನ್ವಯವನ್ನು ಯಾವ ರೀತಿ ಬರೆಯೋದು? ಉಪಮೇಯವಾದ ಒಳಗಿನ ಮಂದಿ ಒಡೆಸಿದಂಥ ಗುಂಡನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅನ್ನೋದನ್ನು ನಾವಿಲ್ಲಿ ಸಂಪೂರ್ಣ ಸಮನ್ವಯದಲ್ಲಿ ವಾಕ್ಯ ರೂಪದಲ್ಲಿ ಬರೆದು ನಾವು ಪೂರ್ಣಗೊಳಿಸಬೇಕು. ಇದಿಷ್ಟು ಏನಂದರೆ ಒಂದನೇದು. ಎರಡನೆಯ ಒಂದು ಪ್ರಶ್ನೆ ಏನು? ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ. ಇಲ್ಲೇನು ಹೇಳ್ತಾ ಹೋಗ್ತಾರೆ? ಉಪಮೇಯ ಯಾವುದು ಇಲ್ಲಿ? ಸುರಿದ ಗುಂಡು ಅಂದರೆ ಗುಂಡು ಸುರಿದವು ಅನ್ನೋದು ಉಪಮೇಯ. ಉಪಮಾನ ಯಾವುದು? ಸಿಡಿಲ ಸಿಡಿದು ಅಂದರೆ ಸಿಡಿಲು ಸಿಡಿಯೋದಕ್ಕೆ ನಾವಿಲ್ಲಿ ಉಪಮಾನವನ್ನು ಕನ್ಸಿಡರ್ ಮಾಡ್ತೀವಿ. ಉಪಮವಾಚಕ ಯಾವುದು? ಹಾಂಗ. ಎರಡೂ ಕೂಡ ಒಂದೇ ಥರ ಬರುತ್ತೆ. ಸಮಾನ ಧರ್ಮ ಯಾವುದು? ಸಿಡಿಯುವುದು. ಅಲಂಕಾರ ಯಾವುದು? ಮತ್ತು ಉಪಮಾಲಂಕಾರ. ಎರಡೂ ಕೂಡ ಒಂದೇ. ಯಾವ ರೀತಿಯಲ್ಲಿ ಕೇಳಬಹುದು ಅನ್ನೋದು ಮಾತ್ರ ಇಲ್ಲಿ ವ್ಯತ್ಯಾಸ ಆಗ್ಬೋದಲ್ಲ. ಸಮನ್ವಯವನ್ನು ಯಾವ ರೀತಿ ಬರೀತೀರ ಇವಾಗ? ಕನ್ಕ್ಲೂಷನ್ ಪಾರ್ಟ್ ಥರ ಉಪಮೇಯವಾದ ಗುಂಡು ಸುರಿದವು ಅನ್ನೋ ಒಂದು ಉಪಮೇಯವನ್ನು ಉಪಮಾನವಾದ ಸಿಡಿಲು ಸಿಡಿಯೋದಕ್ಕೆ ಹೋಲಿಸಿ ವರ್ಣಿಸೋದ್ರಿಂದ ಇದು ಉಪಮಾಲಂಕಾರವಾಗಿದೆ ಅನ್ನೋದನ್ನು ಸಮನ್ವಯಗೊಳಿಸಬೇಕು. ಇದಿಷ್ಟು ಏನಂತಂದರೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸುವಂಥದ್ದು. ನಂತರ ದೇಶ ಅನ್ಯದೇಶ ಪದಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ದೇಶ ಪದಗಳು ಯಾವುದು? ಕೆಲವೊಂದಷ್ಟು ಪದಗಳನ್ನ ಕೊಡ್ತಾ ಹೋಗಿದ್ದಾರೆ ಇಲ್ಲಿ. ಇವುಗಳಲ್ಲಿ ನಾವು ಯಾವುದು ದೇಶ ಪದ, ಯಾವುದು ಅನ್ಯ ದೇಶ ಪದ ಅಷ್ಟೇ ಕೇಳಿರೋದವ್ರು. ಮತ್ತು ದೇಶದಲ್ಲಿ ಯಾವುದು, ಅನ್ಯ ದೇಶದಲ್ಲಿ ಯಾವುದು, ಮತ್ತು ಅದರಲ್ಲಿ ಪ್ರಕಾರಗಳು ಬರ್ತವೆ, ಅವನ್ನೇನು ಕೇಳಿಲ್ಲ ಅವರು. ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಯಾವ್ಯಾವ ವರ್ಡ್ಗಳನ್ನ ಕೊಡ್ತಾ ಹೋಗಿದ್ದಾರೆ ಅಂದರೆ ಒತ್ತು, ಅಥಾರ, ಮಸಲತ್ತು, ಬಂಟರು, ಹುಕುಮ, ಮುಂಗೈ, ಸಾಹೇಬ, ಕಾರಕೋನ, ಸಿಪಾಯಿ, ಮುಂಗಾರು, ಕಬುಲ. ಇಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ನಾವು ಇವಾಗ ದೇಶ ಮತ್ತು ಅನ್ಯ ದೇಶ ಅಂತೇಳಿ ಡಿವೈಡ್ ಮಾಡಿ ಬರೆಯೋದಾದರೆ, ದೇಶಕ್ಕೆ ಯಾವ್ದು ಬರುತ್ತೆ? ಹೊತ್ತು ಬರುತ್ತೆ, ಸಮಯವನ್ನು ತಿಳಿಸ್ತಾ ಇದೆ. ಬಂಟರು ಬರ್ತಾ ಇದೆ. ಮುಂಗೈ ಬರುತ್ತೆ, ಮುಂಗಾರು ಬರುತ್ತೆ. ಇದಿಷ್ಟು ಏನು? ದೇಶೀಯ ಪದಗಳು. ಅನ್ಯ ದೇಶೀಯ ಪದಗಳು ಯಾವ್ದು ಬರುತ್ತೆ? ಹತಾರ, ನಮ್ಮದಲ್ಲ. ಮಸಲತ್ತು, ಹುಕುಮ, ಸಾಹೇಬ, ಕಾರಕೋನ, ಸಿಪಾಯಿ. ಇವಿಷ್ಟು ಕೂಡ
ಅನ್ಯ ದೇಶೀಯ ಪದಗಳಂತೇಳಿ ಗುರುತಿಸ್ತಾ ಆಗ್ಬೋದಲ್ಲ. ಇದಿಷ್ಟು ದೇಶ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯೋದಕ್ಕೆ ಉತ್ತರಗಳು. ನಂತರ ಚಟುವಟಿಕೆ ಭಾಗ, ಕೊಟ್ಟಿರೋ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನಮಗೆ ಗೊತ್ತಿರೋವಂಥದ್ದೇ ಈ ಪದ್ಯ ಭಾಗವನ್ನು ನಾವು ಸಂಪೂರ್ಣವಾಗಿ ಕಂಠಪಾಠ ಮಾಡಿ ಬರಿಬೇಕಾಗುತ್ತೆ. ಆಗ್ಬೋದಲ್ಲ. ಇದರ ಪ್ರಶ್ನೆ ಯಾವ್ದು ಕೇಳಿದರೆ ಕೊಡಲಿ ಅಂತ ಕೊಟ್ಟಿದ್ದಾರೆ. ಕೊಡಲಿ ಅಂತಂದರೆ ಯಾವ್ದು ಬರುತ್ತೆ? ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲ, ಉಪ್ಪು, ಎಣ್ಣೆ, ಅರಿಸಿನ, ಜೀರಿಗೆ, ಅಕ್ಕಿ, ಸಕಾರಿ, ಬೆಲ್ಲ, ಗಂಗಳ ಚೆರಗಿ, ಮಂಗಳಸೂತ್ರ, ಹೋದವು ಬೀಸುಕಲ್ಲ, ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾ ಎಷ್ಟ, ಸಿಕ್ಕದ್ದು ತಗೊಂಡು ಸರದು ನಿಂತರೋ ಊರಿಗೆ ಕೊಳ್ಳಿಕೊಟ್ಟ, ಬೂದಿ ಮಾಡ್ಯಾರೋ ಅಲಗಲಿ ಸುಟ್ಟು ಗುರ್ತುಳಿಯಲಿಲ್ಲೆಲ್ಲಷ್ಟು, ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತಕೋಟಿ ಕಲ್ಮೇಶನ ದಯದಿಂದ ಆಡಿದೆ ನನ್ನ ಜನಕ ಅಂತೇಳಿ ಬರೆದು ಇದನ್ನು ಪೂರ್ಣಗೊಳಿಸಬೇಕು. ನಂತರ ಕೇಳಿರೋಂಥದ್ದೇನು? ಸಿಕ್ಕದ್ದು ಅಂತ ಕೇಳಿದ್ದಾರೆ. ಅಂದರೆ ಇದರಲ್ಲೇ ಮತ್ತೆ ಪಾಠ ಮಾಡಿದ್ದಾರೆ. ಇಲ್ಲಿಂದ ಬರಿತಾ ಹೋಗ್ಬೇಕು. ಸಿಕ್ಕದ್ದು ತಗೊಂಡು ಸರದು ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಅಳಗಲಿ ಸುಟ್ಟು ಗೊತ್ತೊಳಿಯಲಿಲ್ಲೆಲ್ಲಷ್ಟ, ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಲಿ ನಾ ಎಷ್ಟ, ಕುರ್ತಕೋಟಿ ಕಲ್ಮೇಶನ ದಯದಿಂದ ಆಡಿದ ನಿನ್ನ ಜನಕ. ಇದಿಷ್ಟನ್ನು ಬರೆದು ಪೂರ್ಣಗೊಳಿಸಬೇಕು. ಆಗ್ಬೋದಲ್ಲ. ಒಂದೇ ಪ್ಯಾರನ 2 ಭಾಗವನ್ನಾಗಿ ಮಾಡಿದ್ದಾರೆ ಇಲ್ಲಿ. ಆಗ್ಬೋದಲ್ಲ. ಇದಿಷ್ಟನ್ನು ಏನಂತ ಹೇಳಿದ್ರೆ ಬರಿತಾ ಹೋಗಬೇಕು. ಇಷ್ಟು ಏನಪ್ಪ ಅಂತೇಳಿದರೆ ಅಲಗಲಿ ಬೇಡರು ಪದ್ಯ ಭಾಗದ ಸಂಪೂರ್ಣ ಪ್ರಶ್ನೋತ್ತರಗಳ ಭಾಗ. ಓಕೆನಾ. ಮುಂದಿನ ಒಂದು ಪದ್ಯಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾಯಿರಿ. ಆಗ್ಬೋದಲ್ಲ. ಧನ್ಯವಾದಗಳು.